ಹಾ ಮುತ್ತು ಕ್ಯಾಮ್ರಾ ಆನ್ ಆಗಿದೆ, ಮಾತಾಡು. ಇವಾಗ ಸರ್ಪ್ರೈಸ್ ಆಗಿ ಕೊಡಕ್ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಹುಡುಗಿ ಅಂತ ನನ್ ನೋಡ್ಬಿಟ್ರೆ ಗೈಸ್ ಫುಲ್ ಖುಷಿ ಆಗ್ಬಿಡ್ತಾರೆ ಗೈಸ್. ಇಲ್ಲಿ ಯಾವ ಹುಡುಗಿನ ಮೀಟ್ ಆಗಕ್ ಕರ್ಕೊಂಡ್ ಬಂದ ನೀನು? ನನಗೂ ಅದೇ ಡೌಟ್ ಗೈಸ್. ನಮ್ಮ ಹುಡುಗಿ ಅಲ್ಲಿ ಕೂತಿದಾರೆ, ನಮ್ ಬೇಬಿ ಮಾಲ್ ಕೂತಿದ್ದಾರೆ ಗೈಸ್. ಸುತ್ತಮುತ್ತ ನೋಡಿದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ. ಅದಕ್ಕೆ ಗೈಸ್ ಇವಾಗ ನಾನು ಇಲ್ಲಿ ಇದೀನಿ. ಆಯ್ತು ತೋರ್ಸ್ ನಡಿ. ಸೊ ಬನ್ನಿ ಗೈಸ್ ತೋರಿಸಿದೀನಿ ಪಾಪ. ನಮ್ಮ ಹುಡುಗಿ ಅಲ್ಲಿ ಕೂರ್ಸಿದೀನಿ ಗೈಸ್. ನಾನು ಇಲ್ಲೇ ಇರು ಅಂತ ಕೂರ್ಸಿದೀನಿ ಗೈಸ್ ಅವ್ರನ್ನ ಪಾಪ. ಮೊದ್ಲು ತೋರ್ಸಲೇ ಇಲ್ಲ ಕೆರ ವಸ್ತು ಬಿಡ್ ನೋಡ ಅವನು. ನೀನ್ ವಿಡಿಯೋ ಮಾಡಂಗೆ ತಲೆ ಕೆಡಕ್ ಅಂತಂದ್ರೆ ವಿಡಿಯೋ ನೋಡೋರ್ಗೆ ಇನ್ನಷ್ಟು ತಲೆ ಕೆಡಲ್. ತಲೆ ಎಡಕ ಫಸ್ಟ್ ತೋರ್ಸು. ಕೊಡ್ತೀನಿ ಬನ್ನಿ ಗೈಸ್. ಯಾರು ಇರ್ಬೋದದು ಕಿಪ್ಪಿಗೆ ಟಕ್ಕರ್ ಕೊಡೋ ಅಂತ ಬ್ಯೂಟಿ ಜಗತ್ತಲ್ಲಿ ಇದಾಳ? ಬನ್ನಿ ನೋಡೋಣ. A few moments later. ಎಲ್ಲಿದಾರ ಇಲ್ಲಿ? ಕಾಣ್ತಾನೆ ಇಲ್ವಲ್ಲ. ಓ ಇವ್ರೇನಾ? ಹಾಯ್ ಅದ್ಗೆಮ್ಮ. ನಾನು ಪಾರ್ಕ್ ಬಂದಿದ್ದೀನಿ. ಅದೇ ಮುತ್ತು ಹೇಳ್ದ ನಿಮ್ ಬಗ್ಗೆ. ನನ್ ಬಾಯ್ ಫ್ರೆಂಡ್ ಬರ್ತಾನೆ ಅಂತ. ಹುಚ್ಚ ಹೋಯ್ತಿದ್ದಾನೆ ಕುತ್ಕೊಂಡು. ಬರ್ತಾನೆ ಒಂದ್ 5 ನಿಮಿಷ. ಏನೇ ಇದು? ಕಾದು ಕಾದು ಬೇಜಾರಾಯ್ತು. ಅಯ್ಯೋ ಕಾದಾಗ್ಲೇ ಪ್ರೀತಿ ಜಾಸ್ತಿ ಆಗೋದ್ ಬಿಡಿ ಅತ್ತಿಗೆ. ಏ ಜಿಪ್ಪಕ್ಕೆಲ್ಲೇ ಲಂಗ ಅಲ್ಲ ಅತಿಗಮ್ಮ ಹೇತ್ಕೊಂಡ್ಬಿಟ್ಲು ನೋಡ್ ನಿನ್ ಮರಿ ಮುತ್ತು ನೋಡಿ. ತಾತ್ಕಾಲಿಕವಾಗಿ ಪ್ರೀತಿ ಮಾಡುವ ಹುಡುಗಿಯರ ನಡುವೆ ತಾಯಿಯ ಪ್ರೀತಿ ಕೊಟ್ಟವಳು ನನ್ನವಳು. ನಂದೇನು ಕಿತ್ಕೊಳಕ್ಕಾಗಲ್ಲ. ನಮ್ಮಮ್ಮಂಗೆ ಅಳಿಯಬೇಕಂತೆ. ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ ಪ್ಲೀಸ್? ನವ ಯುವಕನಾಗಿರೋ ಗಂಡು ಇದೆಯಮ್ಮ. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಮೂಕರ್ಣ ಮುಕ್ಕುಡು ಮುಕ್ಕು ಇದು ಕಣ್ಣ ಮಾತು ಅಂದ್ರೆ ನಿಮ್ಗಳ ರೀಲ್ಸ್ ನೋಡೋ ನನ್ನ 2 ಕಣ್ಣ ಕಿಪ್ಪಿಗೆ ದಾನ ಮಾಡ್ಬಿಡ್ತೀನಿ. ಯೂಸ್ ಇಲ್ದಿರೋ ನಿನ್ನ 2 ಕಿಡ್ನಿನ ಮಂಜಣ್ಣಗ್ ದಾನ ಮಾಡ್ಬಿಡು. ಅವನು ಅವ್ನ ಫ್ಲೇವರ್ ಆದ್ರೂ ನೆಮ್ಮದಿಯಾಗಿರ್ಲಿ. ನಮ್ಗಳಂತೂ ನೀವ್ ಯಾರು ನೆಮ್ಮದಿಯಾಗಿರಕ್ ಬಿಡಲ್ಲ. ಅದಾಗಲ್ಲ. ಅವ್ರಗಳಾದ್ರೂ ನೆಮ್ಮದಿಯಾಗಿರ್ಲಿ. ಏನಂತ್ಯ? ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ನನ್ನ ಹತ್ರ 200 ರೂಪಾಯಿ ಇದೆ. ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ನೀನ್ ನನ್ ಕೈ ಸಿಕ್ಕು ಇಟ್ಟಾಡ್ಸಂಗ್ ಆಡ್ಸ್ಬಿಟ್ಟು ಸೊಂಡ್ಗೆ ಇಟ್ಬಿಡ್ತೀನಿ. ನಾವು ನಿಮ್ಗೆ 6 ಕೋಟಿ ಎಣಿಸಿ ಕೊಡ್ತೀವಿ. ನಿನ್ನೆತ್ತಿಕೊಂಡು ಬಾರೆ ಬಾ. ಬರ್ತಾಳ ಅವಳು ನಿನ್ ಜೊತೆಗೆ ಕನ್ಫರ್ಮ್ ಮಾಡ್ಕೊಂಡಿದೀಯಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡು. ಆದ್ರೂ ಚಿನ್ನಿಮಾನ ರಿವೀಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕ ಡಿಲೀಟ್ ಮಾಡ್ಬಿಟ್ಟಿದ್ಯಾ? ಯಾಕೆ ಎದ್ರಕೊಂಬಿಟ್ಟ? ಯುದ್ಧ ಮಾಡ್ತೀಯಾ? ನನ್ ಯುದ್ಧ ಮಾಡಕ್ ರೆಡಿ ಇದೆಯಾ ಅಂತ ಕೇಳ್ಬಿಟ್ಟು ಯಾಕೆ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಲ ಚಿನ್ನಿಮಾ? ಆಕು ಹಂಗ ಮಂಜುಗಿರೋಷ್ಟು ಧೈರ್ಯ ಇಲ್ವಲ್ಲ ಲೇ. ತಿಕ್ಕದಲ್ಲಿ ದಮ್ಮಿಲ್ವೇನೋ ಬಾಲ್, ಕ್ರಿಕೆಟ್ಗೆ ಬಾಲ್. ಎಷ್ಟಿತ್ರಿ? ಎಷ್ಟಾಯ್ತ್ರಣ? 200 ನಾ ಕೊಡ್ತೀನಿ. ಸುಂಬೈ ನಾ ಕೊಡ್ತೀನಿ. ನಾ ಫೋನ್ ಪೇ ಮಾಡ್ತೀನಿ. ನಡಿ ಬಾ. ಎಷ್ಟೈತಣ್ಣ ಚಾದ? 12 ರೂಪಾಯಿ. ನಾ ಕೊಡ್ತೀನಿ. ಮಜಾ ಕಾಡ್ತೇನೆ. ಬೇಡ ನಾ ಕೊಡ್ತೀನಿ ಹೇಳತ್ತೇಳು. ಆಯ್ತು ನೀ ಸುಮ್ಮನೆ ಗಡಬಡ ಮಾಡ್ತಪ್ಪ. ನಡಿ ಬಾ. ಎಷ್ಟಾಯ್ತು ನೋಡ್ರ? ನಾ ಕೊಡ್ತೀನಿ. ಮಜಾ ಕಾಡ್ತೇನೆ. ಬರೀ ನೀ ಇದೇ ಮಾಡ್ತೀನಪ್ಪ. ನಿನ್ ಜೊತೆ ಬರಲ್ಲ ನಾನು ಹೇಳಕತ್ತೀನಿ. ಏನಾಯ್ತು ಬಾ. ಎಷ್ಟೈತೆ? ಸುಮ್ಕುದು ಕೊಟ್ಟೆ. ಎಷ್ಟಾಯ್ತು ನೋಡ್ರಿ? 50 10 100 ಅಂದ್ರೆ ಕೊಡ್ತಾನ. 500 1000 ಅಂದ್ರೆ ಎಷ್ಟ್ ನಾಟಕ ಮಾಡ್ತಾನ ನೋಡು. ಬಾಳ ಡೇಂಜರ್. ನಾವು ನಡಿಪ್ಪ. ಆಯ್ತು ನೋಡಿ. ಆಯ್ತು ಕೊಡ್ತೀನಿ. ಫ್ರೆಂಡ್ಸ್, ನಮ್ಮೂರಲ್ಲಿ ಇವ್ರನ್ನ ಕ್ಯೂಟ್ ಪ್ರಿನ್ಸ್ ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ಸಂಗಬುಲ್ಲ ಅಂತಾರೆ. ಎಷ್ಟೇ ಜನ ಫೈಟರ್ ಬಂದ್ರು ಆರ್ಮಿ ತರ ಎಲ್ಲಾರ್ಗು ಎನ್ಕೌಂಟರ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ. ಯಾರ ಮನೆಗೂ ಹೋಗಿಲ್ಲ, ನಿಮ್ ಮನೆಗೆ ಲುಕ್ಕಂ ಬಂದ್ಬಿಟ್ಟದೆ, ಲಕ್ಷ್ಮಿ ಬಂದ್ಬಿಟ್ಟದೆ. ಬರೀ ಕೈಲಿ ಕಳಿಸ್ಬೇಡಿ.
ಕಾಸು ಕೊಡಿ. ಏನಪ್ಪಾ ದೇವ್ರಿಗೆ ನಾವು ಕಾಸು ಕೊಡ್ಬೇಕಾ, ಲಕ್ಷ್ಮಿಗ್ ನಾವು ಕಾಸು ಕೊಡ್ಬೇಕಾ? ನೀವು ಕಾಸು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಬರಬಾರ್ದು ಬಂದ್ಬಿಡುತ್ತೆ, ದರಿದ್ರ ಹೊತ್ತುಬಿಡುತ್ತೆ ಅಂದಿದ ತಕ್ಷಣ ನಮ್ ಜನ ಎದುರು ಬಿದ್ದು ಇರೋದೆಲ್ಲ ಗೋರಿ ಕೊಟ್ಬಿಡ್ತೀರಾ. ಏನು ಕೊಡಕ್ ಹೋಗ್ಬಿಡಿ. ಅವ್ನಿಗೆ ಅದೆಲ್ಲ ಇರೋನು ಲಕ್ಷ್ಮಿನೇ ಕೈ ಹಿಡ್ಕೊ ಬರೋನು ಯಾಕೆ ಭಿಕ್ಷೆ ಬೇಡ್ತಾವನೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಕ್ಯಾಕಸ್ ಮಕ್ಕು ಕುಗಿದು ಆಚೆ ಕಳಿಸ್ರಿ. ದೇವ್ರು ಮಾಡ್ಬೇಕು, ಅದಾಗ್ಬೇಕು. ಬೀದಿ ಬೀದಿನಲ್ಲಿ ಓಡಾಡೋ ನಾಯಿಗಳೆಲ್ಲ ನಿನಗೆ ಕೆಟ್ಟದಾಗ್ಬಿಡುತ್ತೆ ಅಂದಿದ ತಕ್ಷಣ ಕೆಟ್ಟದಾಗಂಗ್ ಇದ್ದಿದ್ರೆ ಪ್ರಪಂಚದಲ್ಲಿ ಕೆಟ್ಟ ನನ್ ಮಕ್ಳು ಯಾರು ಇರ್ತಾನೆ ಇರ್ಲಿಲ್ಲ. ಇಂಥ ಮೂಢನಂಬಿಕೆಯಿಂದ ದಯಮಾಡಿ ಹೊರಗಡೆ ಬನ್ನಿ. ದೇವ್ರ ಹೆಸರು ಹೇಳ್ಕೊಂಡು ಮುಂಡಾಯಿಸೋ ಮುಂಡೆ ಮಕ್ಳು ತುಂಬಾ ಜಾಸ್ತಿ ಉಟ್ಕೊಂಡ್ಬಿಟ್ಟವ್ರೆ. ಬಸವಣ್ಣಂಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಮನೆ ಒಳಗಡೆನೆ ನುಗ್ಗಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಮನೆ ಬಾಗ್ಲು ತೆಗ್ದಿರೋದಕ್ಕೆ ಮನೆ ಅವ್ರ ಅಪ್ಪಂದು ಅನ್ನೋ ತರನೇ ಬಸವಣ್ಣನ ಹೊಡ್ಕೊಂಡ್ ಮನೆ ಒಳಗಡೆನೆ ಬಂದು, ತಾಯಿ ನಾನೇನು ಬಸವಣ್ಣನ್ ಕರ್ಕೊಂಡ್ ಬಂದಿಲ್ಲ, ಅದೇ ನುಕ್ಕೊಂಡ್ ಸಾಕ್ಷಾತ್ ಲಕ್ಷ್ಮಿ ನಿಮ್ ಮನೆ ಬಾಗ್ಲುಗ್ ಬಂದ್ಬಿಟ್ಟೈತೆ, ಪೂಜೆ ಮಾಡವ್ವ ಅಂತ ಹೇಳಿ ಆಯಮ್ಮ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಚೆನ್ನಾಗಿ ಪೂಜೆ ಮಾಡಿ ಇಷ್ಟೇ ಒಂದ್ 50-100 ಕೊಟ್ರೆ ಹೋಯ್ತಾರೆ ಅನ್ಕೊಂಡ್ರೆ, ದುಡ್ಡು ಕೊಡೋವರೆಗೂ ಬಸವಣ್ಣ ಆಚೆ ಕಾಲ್ ಇಟ್ಲೇ ಇಲ್ವಂತೆ. ಆ ಮಟ್ಟಿಗೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾವ್ ಅನ್ಕೊಂತೀವಿ ಏನೋ ಲಕ್ಷ್ಮಿ ನಮ್ಮ ಮನೆಗ್ ಬಂದೈತೆ ಅಂತ. ನಮ್ಮ ನಂಬಿಕೆಗಳ ಜೊತೆ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಈ ತರ ಬಸವಣ್ಣನ ಇಟ್ಕೊಂಡ್ ಮನೆ ಬಾಗ್ಲಿಗೆ ಬರ್ತಾರಲ್ಲ, 5-10 ಕೊಟ್ಬಿಟ್ಟು ಕಳಿಸ್ತಾರಿ. ಮನೆ ಒಳಗಡೆ ಮಾತ್ರ ಬಿಟ್ಕೊಳಕ್ ಹೋಗ್ಬೇಡಿ. ಯಾ ಲಕ್ಷ್ಮಿನೂ ಇಲ್ಲ, ಏನೂ ಇಲ್ಲ. ನಮ್ಮ ನಂಬಿಕೆ ಜೊತೆ ಇಂತ ನನ್ನ ಮಕ್ಕಳು ಆಟ ಆಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಕೊನೆಗೆ ಪಕ್ಕದ ಮನೆಯವ್ರು 5,000 ಕೊಟ್ಟವ್ರೆ, ಆ ಮನೆಯವ್ರು 10,000 ಕೊಟ್ಟವ್ರು, ನೀನು ದುಡ್ಡು ಕೊಡ್ಲೇಬೇಕು, ಇಲ್ಲ ಬಸವಣ್ಣನ್ ಕರ್ಕೊಂಡು ಆಚೆ ಹೋಗಲ್ಲ, ಬಸವಣ್ಣ ಆಚೆನೆ ಬರ್ತಾ ಇಲ್ಲ ಅಂತ ಆ ಅಮ್ಮನ ಮುಂಡಾಯಿಸ್ಬಿಟ್ಟು ಬೆಳಗ್ಗೆನೆ 2,000 ಕಿತ್ಕೊಂಡು ಹೋಗಿದಾರಂತೆ. ನಾಚಿಕೆ ಆಗಲ್ವಾ ಇಂಥವ್ರಿಗೆ? ನೋಡ್ರಿ, ನಮ್ ಸಮಾಜದಲ್ಲಿ ಮೋಸ ಮಾಡೋರು ಹೆಜ್ಜೆಗೂ ಸಿಗ್ತಾರೆ. ನಮ್ ಬುದ್ಧಿ ಎಲ್ಲಿ ನಮ್ ಕೈಯಲ್ಲಿ ಇರ್ಬೇಕು. ಕೆಲವೊಂದ್ಸತಿ ಬಾಯಿ ಮಾಡ್ಲೇಬೇಕಾಗತ್ತೆ. ಅವಶ್ಯಕತೆ ಬಂದ್ರೆ 4 ತದಕಿ ಇಂತ ನನ್ ಮಕ್ಳನ್ನ ಮನೆಯಿಂದ ಆಚೆ ಕಳ್ಸ್ಬೇಕಾಗತ್ತೆ. ದಯವಿಟ್ಟು ನಿಮ್ ಮನೆ ಹತ್ರ ಯಾರಾದ್ರೂ ಇಂತ ಕಚಡಗಳು ಬಂದ್ರೆ ಚಪ್ಲಿಲೆ ಹೊಡೆದು ಆಚೆ ಕಳ್ಸಿ. ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯವಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಭಿಕ್ಷೆಗೆ ಅಂತ ಬಂದವರು ಮನೆ ಬಾಗಿಲಿಂದ ಆಚೆ ನಿಂತ್ಕೋಬೇಕಾ, ಮನೆ ಒಳಗಡೆ ಬರ್ಬೇಕಾ? ಮನೆ ಒಳಗಡೆ ಬಂದು ಏನ್ ಬೇಕಾದ್ರೂ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೇಳಿ? ಇಂಥವ್ರನ್ನ ನಂಬಿಟ್ಟು ದೇವ್ರು ಅಂತ ನಿಮ್ಮ ಪ್ರಾಣಗಳನ್ನ ಕಳ್ಕೊಳಕ್ ಹೋಗ್ಬೇಡಿ. ಆ ಅಮ್ಮನ್ ಪುಣ್ಯ ಚೆನ್ನಾಗಿತ್ತು, ಏನೂ ಮಾಡಿಲ್ಲ, ದುಡ್ಡೊಂದು ಕಿತ್ಕೊಂಡು ಹೋಗಿದ್ದಾನೆ. ಅಣ್ಣ ಕೇರ್ ಮಾರ್ಕೆಟ್ ಬತ್ತೀಯಾ? ಬತ್ತೀಯ ಬರಲ್ಲ ಕರೆಕ್ಟ್ ಆಗಿ ಹೇಳಲೇ. ಹಿಂಗೇನ್ ಮಾಡೋದು? ನಾನ್ ನಿನ್ ಜೊತೆ ಬಂದ್ಬಿಟ್ರೆ ಆಟೋನ ಯಾರು ನೋಡ್ಕೊಂತಾರೆ? ಆಟೋನು ನನ್ ಜೊತೆ ಕರ್ಕೊ ಹೋಯ್ತೀನೋ? ನೀನ್ ಆಟೋನ ಕರ್ಕೊಂಡು ಹೋಗ್ಬಿಟ್ರೆ ನಾನೇನ್ ದುಡಿಲಿ? ನೀನು ನನ್ ಜೊತೆ ಬರ್ತೀಯಲ್ಲೋ? ನನ್ಗೆ ಅಲ್ಲಿ ಏನ್ ಕೆಲಸ ಐತೆ ಅಂತ ನಿನ್ ಜೊತೆ ಬರ್ಲಿ? ಆಟೋ ಎಂತ್ಕೊ ಇಟ್ಕೊಂಡಿದ್ಯಾ? ಕಸ್ಟಮರ್ಸ್ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡ್ ಬರಕ್ಕೆ. ಮತ್ತೆ ನಾನ್ ಯಾರು? ನೀನ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲ ಅಂದ್ಮೇಲೆ ನನ್ಗೆ ಗೊತ್ತಿರುತ್ತೆ. ದಿನಕ್ಕೆ ಎಷ್ಟು ದುಡಿತೀಯ? ಇಷ್ಟು ಸರಿ, ಅದ್ ಎಷ್ಟು ಅಡಿ ಇರ್ಬೋದು? 1-2 ಅಡಿ ಇರ್ಬೋದು. ಅದ್ ಹಿಡ್ಕೊಂಡ್ ಮನೆಗೆ ಹೋಗ್ಬಿಡು. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದೌದು, ಭಾರಿ ಖುಷಿ ಆಗತ್ತೆ. ನೀನ್ ಬಾಯಿ ಸೊಟ್ಟಿಗಿರೋದು ನೆಟ್ಟಿಗಾಗ್ಬಿಟ್ರೆ ಭಾರಿ ಖುಷಿ ಆಗತ್ತೆ. ನಾನು ದುಡಿಬೇಕು ಅಂತೇನಿಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಆ ಪೆಟ್ರೋಲ್ ಬಂಕ್ ಅಲ್ಲೂ ನೀನ್ ಇದೇ ಡೈಲಾಗ್ ಕೊಡ್ದಿರ್ತೀಯ. ಓನರ್ ಪಾಪ ತಿಕ್ಕ ಹೊರದು ವಾದ್ ಹೊಡ್ಸಿರ್ತಾನೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ನಾವ್ ತಲೆ ಕೆಡ್ಸಲ್ಪ, ನೀ ತಲೆ ಕೆಡಿಸ್ಬೇಕು. ನೀನೇ ಪಾಪು ಆಮ ಈಮ ಅಂತ 4 ದಿನ ಹಿಡ್ದಿ, ಇವಾಗ ಹಟ್ಟೋದ್ಲು. ನೀ ತಲೆ ಕೆಡಿಸ್ಬೇಕು. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಅಂದ್ರೆ ಪಾಪಮ್ಮ ಬೆಲೆ ಇಲ್ದಿರೋ ವಸ್ತ ನೋಡ್ ಪಾಪಮ್ಮ ಇವನ್ ಹೆಂಗಂತಾನೆ ನಿನ್ಗೆ ಬೆಲೆ ಇಲ್ದಿರೋ ವಸ್ತು ಅಂತ ಹೇಳೋ. ನಿಮ್ ಬಾಯ್ ಫ್ರೆಂಡ್ ಹೇಳೋ, ತಿಕ್ಕಲ್ಲ ನನ್ನ ಮಗನ್ಗೆ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ನಾವೇನು ಚಂಡಾರಿಗೆ ತಲೆ ಕೆಡ್ಸ್ಕೊಡೋಣ? ಲಾಲಿಪಾಪ್ ನಾವ್ ಬಾಯಿಗಿಟ್ಟು ಗೊಕ್ಕೊಕ್ ಮಾಡೋಗಿರೋದು ನಮಗಲ್ಲ, ನಿನಗೆ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಈಗ ನಿನಗೇನು ಅನ್ಕೊಂಡಿರೋದು ನಾನು ದಾನ ಮಾಡ್ತೀನಿ, ನಾನು ದಾನ ಶೂರ ಕರುಣ ಅಂತಾರ? ಇಲ್ಲ, ಚಾನ್ಸೇ ಇಲ್ಲ. ಅವಳು ನಿನಗೆ ತಿಕ್ಕಾ ಹೊಡೆದೋಗಿದ್ದಾಳೆ. ಹೇಳೋ ನಿನ್ ನಗುವಲ್ಲೇ ಗೊತ್ತಾಗ್ತೈತ್ ಕಣೋ ನಿನ್ ಪೈನ್ ಏನು ಅಂತ. ಗಾಯ್ಸ್, ಈ ಒಂದು ವಿಡಿಯೋ ಹಾಕಿದಾನೆ, ನೋಡ್ಕೊಂಡ್ ಬನ್ನಿ.
ಗಾಯ್ಸ್ ಇವನ್ನ ನೀವು ಸಾಮಾನ್ಯದವ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಅವ್ಳು ಬಿಟ್ಟು ಮಾರನೇ ದಿನನೇ ಇನ್ನೊಬ್ಳನ್ನ ಕರ್ಕೊಂಡ್ ಬಂದಿದ್ದಾನೆ ನೋಡಿ. ನನ್ನ ಮಗ ಹೊಟ್ಟೆ ಎಷ್ಟು ಉರಿಸ್ತವನೋ, ಹೆಂಗ ಬಿಟ್ಟು ಹೋದ್ಲು ಅಂತ ನಾವೆಲ್ಲ ಖುಷಿಯಾಗಿದ್ರೆ ಸರಿ ಅವಳನ್ನ ಮಚ ಮಚ ತಂದು ದಾರ ಮಾಡ್ದೆ, ಇವಳನ್ನ ಯಾರಿಗೆ ದಾರ ಮಾಡ್ತೀಯಾ? ಆದ್ರೆ ಆ ಹುಡುಗಿ ಇವನಿಗೆ ಶಾರ್ಟ್ ಆಗೋಗಿದ್ದಾಳೆ, ವಿಡಿಯೋನ ಡಿಲೀಟ್. ಆದ್ರೂ ಇದ್ ಮಗ ಹೆಂಗ ಕರ್ಕೊಂಡ್ ಬಂದ್ಬಿಡ್ತಾನೆ. ಅದ್ ಹೆಂಗ್ ಬರ್ತಾರೋ ಏನ ಹುಡುಗಿರು, ಹೆಂಗ್ ಒಪ್ಕೊತಾರ ರೀಲ್ ಮಾಡಕ್ಕೆ, ನಮಗೆ ಯಾವ ಕೊಡ್ತಾರ ದೇವ್ರು ಇವತ್ತು.